ಸಕ್ಕರೆ ಕಾರ್ಖಾನೆಗಳ ನೋಡಾಗಿ ಮಹಾರಾಷ್ಟ್ರ, ಗುಜರಾತ್ ಮತ್ತು ಕರ್ನಾಟಕ ಈ ಎರಡು ಹೋಲಿಸಿ ನೋಡಿದ್ರೆ ಅಲ್ಲೇ ಮಹಾರಾಷ್ಟ್ರದಲ್ಲಿ ಮತ್ತು ಗುಜರಾತ್ ಅಲ್ಲಿ 3500 ಬೆಲೆ ನಿಗದಿ ದರ. ನಮ್ಮ ಕರ್ನಾಟಕದಲ್ಲಿ ಏನ್ ಮಾಡಿದ, ಒಂದ್ ಫ್ಯಾಕ್ಟರ್ 2900 ಕೊಡ್ತಾರ, ಒಂದ್ ಫ್ಯಾಕ್ಟ್ರಿ 3000 ಕೊಡ್ತಾರ, ಒಂದ್ ಫ್ಯಾಕ್ಟ್ರಿ 2800 ಕೊಡ್ತಾರ. ನೋಡ್ರಿ ಈ ರೀತಿ ವ್ಯತ್ಯಾಸ ಆಗಿ ಮತ್ತು 3000 ಒಳಗೆ ಎಲ್ಲ ಫ್ಯಾಕ್ಟರಿ ಕೊಡ್ತಾರ. ಆದ ಕಾರಣ ಎಷ್ಟು ಅನ್ಯಾಯ ಆಗುತ್ತೆ ಅನ್ನೋ ಬಗ್ಗೆ ಇವತ್ತು ನಮ್ಮ ಪ್ರತಿಭಟನೆ ನಡೆಯುತ್ತೆ. ಈಗ ಆಗಾಗಲೇ ಗುರುಜಾಪುರದಲ್ಲಿ ನಡೆಯುತ್ತೆ, ಜಮಖಂಡಿಯಲ್ಲಿ ನಡೆಯುತ್ತೆ, ಮುದ್ದಳ್ಳಿ ನಡೆಯುತ್ತೆ, ಎಲ್ಲ ಕಡೆ ನಡೆಯುತ್ತೆ. ನಾವು ಇವತ್ತ ಮನವಿ ಕೊಟ್ಟು ಒಂದು ಗಡುವು ಕೊಟ್ಟಿವಿ, 5 ದಿನದೊಳಗೆ 3500 ಬೆಲೆ ನಿಗದಿ ಮಾಡಬೇಕು. ಆ 5500 ಬೆಲೆ ನಿಗದಿ ಮಾಡಿದ್ರೆ ಇವತ್ತು ಕಬ್ಬು ಬೆಳೆಗಾರರಿಗೆ ಲಾಭ ಆಗುತ್ತೆ. ಈ 2900 2800 ಕೊಟ್ರ ಅವ್ರಿಗೆ ಏನು ಲಾಭ ಇಲ್ಲ ಅದ್ರಲ್ಲಿ. ಯಾಕಂದ್ರೆ ಈ ಮಾತು ಯಾಕೆ ಹೇಳ್ತೀನಿ ಅಂದ್ರ, ಸಕ್ಕರೆ ಫ್ಯಾಕ್ಟ್ರಿ ಏನು ಅನುಕೂಲ ಅದ ಅಂದ್ರ, ಒಂದು ಸಕ್ಕರೆ ಬರ್ತ, ಎಥಾನೈಲ್ ಬರ್ತ, ಸ್ಪಿರಿಟ್ ಆಗುತ್ತ, ಮತ್ತು ಇವತ್ತು ಆ ಬೂದಿ ಬದಲು ಮಾಡಿ ಕಬ್ಬು ಇಟ್ಟಂಗಿ ಬೂದಿ ಮಾಡ್ತಾರ ಅವರು. ಅದ್ರಲ್ಲಿ ಇತರ ಲಾಭಗಳು ಕೂಡ ಸಾಕಷ್ಟು ಐತೆ ಸಕ್ಕರೆ ಫ್ಯಾಕ್ಟ್ರಿಯಿಂದ. ಆದ್ರೂ ಇವ್ರು ಏನ್ ಮಾಡ್ತಾರ, ನಮ್ಮ ಲಾಭ ಇಲ್ಲ ಅಂತ ರೈತರ ಸರ್ಕಾರ ದಿಕ್ ತಪ್ಪಿಸ್ತಾರ. ಇವತ್ತು ಸರ್ಕಾರ ಜನಪ್ರತಿನಿಧಿಗಳು ಎಲ್ಲರೂ ಅಧಿಕಾರಿಗಳು ಕೂಡ್ಕೊಂಡು ಇವತ್ತ ನಮ್ಮ ಕಬ್ಬು ಬೆಳೆಗಾರರಿಗೆ, ಕಬ್ಬು ಸಕ್ಕರೆ ಹೊಡೆಯುವಂತ ರೈತರಿಗೆ ನ್ಯಾಯ ಕೊಡಿಸ್ಬೇಕು. ಆ ನ್ಯಾಯ ಸಿಗ್ಲಿಕ್ಕೆ ನಾವು ಇವತ್ತು ನಮ್ಮ ಹುಣಸೂರು ತಾಲೂಕು, ಇಳಕಲ್ ತಾಲೂಕು ಜಂಟಿಯಾಗಿ ಒಂದು 5 ದಿವಸದ ನಂತರ ಗಡುವು ಕೊಟ್ಟು 5 ದಿವಸದ ನಂತರ ಉಗ್ರ ಪ್ರತಿಭಟನೆ ನಾವು ರಾಜ್ಯ ಹೆದ್ದಾರಿಯಲ್ಲಿ ಎಲ್ಲ ಹಿಡಿದು ನಾವು ಪ್ರತಿಭಟನೆ ಮಾಡ್ಬೇಕಂತ ನಾವು ಇವತ್ತು ನಿರ್ಧಾರ ಮಾಡಿವಿ. ಆದ ಕಾರಣ ಇವತ್ತ ಎಲ್ಲರೂ ಇದಕ್ಕೆ ಬೆಂಬಲ ಕೊಡಬೇಕಂತ ರೈತ ಮುಖಂಡರು, ರೈತರು ಇವತ್ತು ಎಲ್ಲ ಬೆಂಬಲ ಕೊಡಬೇಕು. ಮತ್ತು ಅಧಿಕಾರಿಗಳು, ಜನಪ್ರತಿನಿಧಿಗಳು ಬೇಗನೆ ಬಂದು ಇದನ್ನೆಲ್ಲ ಬಗೆಹರಿಸ್ಬೇಕಂತ ಹೇಳಿ ನಾನು 4 ಮಾತು ಮುಗಿಸ್ತೇನೆ. ನೀವು ಖರೀದಿ ಮಾಡಿದ್ರೆ ಲಾಸ್ ಆಗುತ್ತ, ಅದಕ್ಕೆ ಒಂದು 3500 ರೂಪಾಯಿವರೆಗೂ ಕೂಡ ಹೆಚ್ಚುವರಿಯಾಗಿ ಈ ಸತ ದರ ನಿಗದಿಯನ್ನು ಮಾಡಿ ರೈತರಿಗೆ ಅನುಕೂಲ ಮಾಡಬೇಕು ಅಂತ ಹೇಳಿ. ಬರೇ ನೀವು ಬೆಲ್ಲ ತಯಾರು ಮಾಡೋದು ಒಂದಲ್ಲ, ಅದರಿಂದ 8 ರಿಂದ 9 ಐಟಮ್ಗಳನ್ನ ಮಾಡಕ್ ಸಾಧ್ಯತೆ ಐತಿ. ಒಂದು ಎಥೆನಾಲ್ ಹೇಳಿದ ಪ್ರಕಾರ ಈಗಾಗಲೇ ಸಾಕಷ್ಟು ಕೇಂದ್ರ ಸರ್ಕಾರ ಅದನ್ನ ಖರೀದಿ ಮಾಡಕ ಫ್ಯಾಕ್ಟ್ರಿಗಳಿಗೆ ಸಬ್ಸಿಡಿ ದರದಲ್ಲಿ ಅನುಮೋದನೆ ಕೊಟ್ಬಿಟ್ಟೈತಿ. ಮುರುಗೇಶ್ ಅಂತ ಫ್ಯಾಕ್ಟ್ರಿ, ಕೆಲವರು ಇರ್ತಕ್ಕಂಥ ಫ್ಯಾಕ್ಟ್ರಿಗೆ ಕೇಂದ್ರ ಸರ್ಕಾರ ಒಪ್ಪಿಗೆ ಸೂಚಿಸೈತಿ. ಇಂತಹ ಸಂದರ್ಭದಲ್ಲಿ ಚಾಕ್ಲೇಟ್ ಮಾಡ್ಬೋದು, ಬೆಲ್ಲ ಮಾಡ್ಬೋದು, ಇನ್ನಿತರ ವಸ್ತುಗಳನ್ನು ಕೂಡ ತಯಾರು ಮಾಡಕ್ ಸಾಧ್ಯ ಆಗೋದ್ರಿಂದ ಅದಕ್ಕೆ ಅದನ್ನ ಹೆಚ್ಚಿನ ಒಂದು ರೇಟ್ ಅನ್ನ ಮಾಡಬೇಕು ಅಂತ ಹೇಳಿ. ಮತ್ತು ಈಗಾಗಲೇ ಈ ವರ್ಷ 2025 ಮತ್ತು 26ನೇ ಸಾಲಿನೊಳಗ ಏನ ಪಾಡ್ಯದ ಮಳ ಮರದಿನ ಕಬ್ಬು ಕಟಾವ್ ಹಾಕಿತ್ತು ರೈತರದು ಹೊಲಾಗ, ಮತ್ತು ಎಲ್ಲಾ ರೈತರ ಹೊಲಗಳಿಗೆ ಗ್ಯಾಂಗ್ಗಳು ಬರ್ತಿದ್ವು. ಈಗ ಏನಾಗೈತೆ ಅಂದ್ರೆ, ಈಗ ನಾಳೆಗೆ ಹುಣಿವಿ 15 ದಿನಗಳ ಕಾಲ ವಿಳಂಬ ಆತು. ಕಬ್ಬು ಬೆಳೆದು ನಿಂತೈತಿ, ಶುಗರ್ ಕೇನ್ ಪ್ರಮಾಣ ಏನಾಕತಿ ಇಳಿಕೆ ಹಾಕತೈತಿ. ಅಲ್ಲಿ ರೈತಿಗೆ ಏನಾಗತ್ತ, 10 ಟನ್ ಬೆಳಿತಕ್ಕಂತ ಈ ರೈತ ದಿವಸಗತಿಗೆ ಗತಿಸಂಗೆಲ್ಲ 9 ಟನ್ನಿಗೆ ಬರ್ತಾನ. ಮತ್ತೊಂದಿನ 2 ದಿನ ಹೋತಂದ್ರ 8 ಟನ್ನಿಗೆ ಬರ್ತಾನ. ಮತ್ತೆ ಕಡಿಮೆ ಆತಂದ್ರ 6 ಟನ್ 7 ಟನ್ನಿಗೆ ಬರ್ತಾನ. ಅವಾಗ ರೇಟ್ ನಿಗದಿ ಮಾಡಿದ್ರು ಕೂಡ ಮತ್ತ ಜೀರೋ ಆಗ್ಬಿಡ್ತಾನ ರೈತ. ಅದಕ್ಕ ಈಗ ಬೆಳೆದ ಸಂದರ್ಭದಲ್ಲಿ ಕೇನು ಪ್ರಫುಲ್ಲವಾಗಿ ಕಾಂಡಾಂಶವನ್ನು ತುಂಬಿಕೊಂಡಿರ್ತೈತಿ ಈಗ ಕಬ್ಬು. ಅದಕ್ಕೆ ತ್ವರಿತಗತಿಯೊಳಗ ಮಾನ್ಯ ಸಕ್ಕರೆ ಸಚಿವರಾಗಿರ್ತಕ್ಕಂಥ ಶಿವಾನಂದ ಪಾಟೀಲ್ ನಾನು ಒತ್ತಾಯ ಮಾಡ್ತೀನಿ, ಆದಷ್ಟು ತೀವ್ರಗತಿ ಒಳಗಿರ್ತಕ್ಕಂಥ ಬೆಳಗಾವಿಯಲ್ಲಿ ಇರ್ತಕ್ಕಂಥ ಹೋರಾಟಕ್ಕೆ ತಾವು ಹೋಗಿ ಅಲ್ಲೇನ ರೈತರ ಸಮಸ್ಯೆ ಐತಿ, ರಾಜ್ಯಾದ್ಯಂತ ಸಮಸ್ಯೆ ಇದು ಒಂದೇ ಅಲ್ಲ, ಆ ಸಮಸ್ಯೆಯನ್ನ ಬಗೆಹರಿಸಿ 3500 ರೂಪಾಯಿಯನ್ನ ರೈತ ಬಾಂಧವರಿಗೆ ಮಾಡಿಕೊಟ್ರೆ ತುಂಬಾ ಅವರಿಗೆ ಧನ್ಯವಾದಗಳು ನಾವು ಸರ್ಕಾರಕ್ಕೆ ಸಲ್ಲಿಸ್ತೀವಿ. ಸಂದರ್ಭದಲ್ಲಿ ಹಾಗೂ ಕರ್ನಾಟಕ ರೈತ ಸಂಘ ತಮ್ಮಲ್ಲಿ ವಿನಂತಿಸಿದರೆ, ನಮ್ಮ ತಾಲೂಕಿನ ಕಬ್ಬು ಬೆಳೆಗಾರರು ಸದಾಶಿವ ಹಾಗೂ ಬಾಲಾಜಿ ಯರಗಲ್ ಸಕ್ಕರೆ ಕಾರ್ಖಾನೆಗೆ ಈಗಾಗಲೇ ಕಬ್ಬುಗಳನ್ನು ಕಳಿಸಿರುತ್ತಾರೆ. ಕಳೆದ 4-5 ವರ್ಷಗಳಿಂದ ಕಡಿಮೆ ದರದಲ್ಲಿ ಕೊಡುತ್ತಾ ಬಂದಿರುತ್ತಾರೆ. ಆದ ಕಾರಣ ತಮ್ಮಲ್ಲಿ ಕಬ್ಬು ಬೆಳೆಗಾರರು ಈಗಾಗಲೇ ನಮ್ಮ ಕರ್ನಾಟಕದಲ್ಲಿ 3500 ದರದಲ್ಲಿ ಕಬ್ಬು ತೆಗೆದುಕೊಳ್ಳಬೇಕೆಂದು ಹೋರಾಟ ನಡೆಸಿರುತ್ತಾರೆ. ಆದ ಕಾರಣ ನಾವು ಕೂಡ ಮೇಲ್ಕಾಣಿಸಿದ ಸಕ್ಕರೆ ಕಾರ್ಖಾನೆಗಳಿಗೆ 3500 ದರದಲ್ಲಿ ತೆಗೆದುಕೊಳ್ಳಬೇಕೆಂದು ಒತ್ತಾಯಿಸುತ್ತೇವೆ. 3500 ದರದಲ್ಲಿ ನಮ್ಮ ಕಬ್ಬುಗಳಿಗೆ ನಿಗದಿ ಮಾಡಬೇಕೆಂದು ಒತ್ತಾಯಿಸುತ್ತೇವೆ. ಈ 5 ದಿನದೊಳಗೆ ನಮ್ಮ 3500 ದರದನ್ನು ಆದೇಶ ಮಾಡಬೇಕೆಂದು ತಮ್ಮಲ್ಲಿ ಹೇಳಿಕೊಂಡು 3500 ರೂಪಾಯಿ ಬೆಲೆಯನ್ನು ನಿಗದಿ ಮಾಡದಿದ್ದರೆ ಸಕ್ಕರೆ ಕಾರ್ಖಾನೆಗಳು ಬಂದ್ ಮಾಡುತ್ತೇವೆ ಎಂದು, ಇಲ್ಲದಿದ್ದರೆ ನಾವು ಬೀದಿಗಿಳಿದು ಪ್ರತಿಭಟನೆ ಮಾಡುತ್ತೇವೆ ಎಂದು ತಮ್ಮ ಮೂಲಕ ತಿಳಿಸುತ್ತೇವೆ. ತಾವು ಕೊಟ್ಟಿರುವ ಮನವಿಯನ್ನ ನಾನು ಸ್ವೀಕರಿಸಿದ್ದೇನೆ. ಕಬ್ಬು ಬೆಳೆಗೆ ನಿಗದಿತ ಬೆಲೆ ಕೊಡುವ ಸಂಬಂಧ ಏನ್ ಮನವಿ ಕೊಟ್ಟಿದ್ರಿ, ಈ ಮನವಿಯನ್ನ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇವತ್ತೇ ಕಳಿಸ್ತೇನೆ.